ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮರ್ಸ್ ಲರ್ನಿಂಗ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ನ ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ನೇಚರ್ ಆಫ್ ಪಾರ್ಟ್ನರ್ಶಿಪ್ಪನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ ಡೀಡನ್ನು ನೋಡೋಣ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಮೀನಿಂಗ್ ನೋಡೋಣ. ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಒಂದು ಡಾಕ್ಯುಮೆಂಟಲ್ಲಿ ಪಾರ್ಟ್ನರ್ಶಿಪ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಆ ಡಾಕ್ಯುಮೆಂಟನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಇವಾಗ ಪಾರ್ಟ್ನರ್ಸ್ ಏನು ಮಾಡಿರ್ತಾರೆ, ಪಾರ್ಟ್ನರ್ಶಿಪ್ಪನ್ನು ಶುರು ಮಾಡಬೇಕಾದ್ರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಸೊ ಏನೇನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಆವಾಗ ಮೆನ್ಷನ್ ಮಾಡಿರ್ತಾರೋ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಒಂದು ರಿಟರ್ನ್ ಫಾರ್ಮೆಟಲ್ಲಿ, ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ಇರೋದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಈ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನೋಡೋಣ. ಸೊ ಯಾವ್ಯಾವೆಲ್ಲ ಕಂಟೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ ಇನ್ಫಾರ್ಮೇಷನ್. ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನೇನಿರುತ್ತೆ, ಡೇಟ್ ಆಫ್ ಅಗ್ರಿಮೆಂಟ್. ಸೊ ಯಾವ ಡೇಟಲ್ಲಿ ಈ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಮಾಡಿಕೊಂಡ್ರು. ಸೊ ಪಾರ್ಟ್ನರ್ಶಿಪ್ನ ಫರ್ಮ್ ಹೆಸರೇನಿಟ್ಟಿದ್ದಾರೆ. ಸೊ ನೇಚರ್ ಆಫ್ ಬಿಸ್ನೆಸ್, ಯಾವ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ಸೊ ಅಲ್ಲಿರುವಂಥ ಪಾರ್ಟ್ನರ್ಸ್ನ ನೇಮ್ ಏನು, ಅವರ ಅಡ್ರೆಸ್ ಏನಿರುತ್ತೆ. ಸೊ ಡ್ಯೂರೇಷನ್ ಆಫ್ ದಿ ಫರ್ಮ್. ಸೊ ಫರ್ಮನ್ನು ಎಷ್ಟು ದಿನಗಳ ಕಾಲ ನಡೆಸ್ತೀವಿ ಅನ್ನೋದೆಲ್ಲ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್. ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನೇನಿರುತ್ತೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸ್. ಸೊ ಪಾರ್ಟ್ನರ್ಸ್ ಎಷ್ಟು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಯಾವ ರೀತಿಯಲ್ಲಿ ಡ್ರಾಯಿಂಗ್ಸನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ, ಯಾವ ರೀತಿ ಡ್ರಾಯಿಂಗನ್ನು ಮಾಡ್ಕೋಬೇಕಾಗುತ್ತೆ ಅವರು ಇನ್ವೆಸ್ಟ್ ಮಾಡಿರುವಂಥ ಕ್ಯಾಪಿಟಲಿಂದ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಮೆಥಡ್ ಆಫ್ ಬುಕ್ ಕೀಪಿಂಗ್. ಸೊ ಯಾವ ರೀತಿ ಅಕೌಂಟ್ಸನ್ನು ಅವರು ಅಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನು ಬಿಟ್ಟು ಇನ್ನೇನು ಮೆನ್ಷನ್ ಆಗಿರುತ್ತೆ ಅಂದರೆ ಅದರ್ ಪ್ರಾವಿಷನ್ಸ್. ಸೊ ಅದರ್ ಪ್ರಾವಿಷನ್ಸಲ್ಲಿ ಬಂದು ಸ್ಯಾಲರಿ, ಕಮಿಷನ್ ಆ್ಯಂಡ್ ರೆಮ್ಯುನರೇಷನ್ಸನ್ನು ಕೊಡೋದು, ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಅಡ್ಮಿಷನ್, ಡೆತ್ ಆರ್ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್ಸ್. ಇನ್ ಕೇಸ್ ಯಾರಾದರೂ ಹೊಸದಾಗಿ ಪಾರ್ಟ್ನರ್ಸ್ ಅಡ್ಮಿಷನ್ ಆಯಿತು ಅಂದರೆ, ಡೆತ್ ಆಯಿತು ಅಂದರೆ, ಅಥವಾ ರಿಟೈರ್ ಆಯಿತು ಅಂದರೆ, ಸೊ ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಇವರು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಸೊ ಪಾರ್ಟ್ನರ್ಸ್ ಏನು ಮಾಡಿರ್ತಾರೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರಲ್ಲ, ಸೊ ಅವರು ಯಾವ ರೀತಿಯಲ್ಲಿ ಆ ಪ್ರಾಫಿಟನ್ನು ಶೇರ್ ಮಾಡ್ಕೋಬೇಕು ಅನ್ನೋದು ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಥಡ್ಸ್. ಸೊ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಅರೈಸ್ ಆಯಿತು ಅಂದರೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಏನೇ ಪ್ರಾಬ್ಲಮ್ಸ್ ಬಂತು ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಾರ್ಟ್ನರ್ಶಿಪ್ ಡೀಡನ್ನು ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಸೊ ಇಲ್ಲ 1 ಮಾರ್ಕ್ಸಲ್ಲಿ ಕೂಡ ನಿಮಗೆ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಕೌಂಟಿಂಗ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಸೊ ಈ ಪಾರ್ಟ್ನರ್ಶಿಪ್ ಫರ್ಮ್ ಅಕೌಂಟಿಂಗನ್ನು ಮೇಂಟೈನ್ ಮಾಡಬೇಕಾದ್ರೆ ಸೊ ಕೆಲವೊಂದು ಪ್ರಾವಿಷನ್ಸನ್ನು ನಾವು ನೋಡಬೇಕಾಗುತ್ತೆ. ಸೊ ಯಾವ ಸಿಚುವೇಷನಲ್ಲಿ ಆ ಪ್ರಾವಿಷನ್ಸ್ ನೋಡ್ತೀವಿ ಅಂದರೆ, ಇನ್ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡ್ ಏನಾದರೂ ಆಬ್ಸೆನ್ಸ್ ಇದ್ದರೆ ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಅನ್ನೋದಾದರೆ, ಸೊ ಆವಾಗ ಅಕೌಂಟ್ಸನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಯಾವಾಗ ಫಸ್ಟ್ ಒನ್ ಪ್ರಾಫಿಟ್ ಆರ್ ಲಾಸ್ ಶೇರಿಂಗ್. ಸೊ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತಂದರೆ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ, ಶೇರಿಂಗ್ ದ ಪ್ರಾಫಿಟ್ ಈಕ್ವಲಿ ಸೊ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಅವ್ರ ಕಾಂಟ್ರಿಬ್ಯೂಷನ್ ಯಾವ ಲೆವೆಲ್ ಆದರೂ ಮೇಂಟೈನ್ ಮಾಡಿರಲಿ, ಆದರೆ ಪ್ರಾಫಿಟ್ ಎಲ್ರಿಗೂ ಕೂಡ ಈಕ್ವಲ್ ಆಗಿ ಶೇರ್ ಆಗ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರಿಗೆ ಪೇ ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿರುವಂಥ ಕ್ಯಾಪಿಟಲ್ಗೆ ಫರ್ಮ್ ಇಂಟ್ರೆಸ್ಟನ್ನು ಪೇ ಮಾಡುತ್ತೆ. ಸೊ ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಅಬ್ಸೆನ್ಸ್ ಇರುತ್ತೋ ಆವಾಗ ಫರ್ಮ್ ಯಾವುದೇ ರೀತಿಯ ಇಂಟ್ರೆಸ್ಟನ್ನು ಪೇ ಮಾಡೋದಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಯಾರಿಗೆ ಪೇ ಮಾಡ್ತಾರೆ, ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಪಾರ್ಟ್ನರ್ಸು ಫರ್ಮಿಗೆ ಪೇ ಮಾಡ್ತಾ ಹೋಗ್ತಾರೆ. ಸೊ ಇನ್ ಕೇಸ್ ಆಫ್ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಸೊ ಪಾರ್ಟ್ನರ್ಸ್ ಕೂಡ ಫರ್ಮಿಗೆ ಯಾವುದೇ ರೀತಿಯ ಇಂಟ್ರೆಸ್ಟನ್ನು ಪೇ ಮಾಡೋದಿಲ್ಲ ಫಾರ್ ಎ ಡ್ರಾಯಿಂಗ್. ಸೊ ನೆಕ್ಸ್ಟ್ ಪಾರ್ಟ್ನರ್ಸ್ ಸ್ಯಾಲರಿ ಕಮಿಷನ್ಸ್. ಪಾರ್ಟ್ನರ್ಸ್ಗೆ ಯಾವುದೇ ರೀತಿಯ ಸ್ಯಾಲರಿ ಆ್ಯಂಡ್ ಕಮಿಷನ್ಸನ್ನು ಕೊಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬೇರೆ, ಇಂಟ್ರೆಸ್ಟ್ ಆನ್ ಲೋನನ್ನು ತೊಗೊಂಡಿರ್ತಾರೆ ಬ್ಯಾಂಕಿಂದ ಅಥವಾ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ. ಸೊ ಆ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಲೋನನ್ನು ಪೇ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಲೋನನ್ನು ಪೇ ಮಾಡ್ತೀವಿ. ಸೊ ಆ ಲೋನ್ ಇಂಟ್ರೆಸ್ಟ್ ಬಂದ್ಬಿಟ್ಟು 6% ಪರ್ ಆನಮ್ ಇರುತ್ತೆ. ಇದು ಫಿಕ್ಸ್ಡ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ,
profit and loss sharing equally, interest on capital, no interest on capital allowed, so no interest on drawing, no partner salary and commission, interest on loan is 6% per annum. ಸೊ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಸೊ ಪ್ರಾಕ್ಟಿಕಲ್ಸಲ್ಲಿ ನಿಮಗೆ ಇಲ್ಲಿ ಈ ರೀತಿಯ ಕ್ವಶನ್ಸ್ ಬರ್ತವೆ. ಸೊ ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಶಾರ್ಟ್ ಟ್ರಿಕ್ ಬಂದ್ಬಿಟ್ಟು E(NNS). ಸೊ ನೆನ್ಪಿಟ್ಕೊಳ್ಳಿ, E(NNS). ಸೊ ಅಂದರೆ ಏನು? ಈಕ್ವಲ್ ಶೇರಿಂಗ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೊ ನೋ ಇಂಟ್ರೆಸ್ಟ್ ಆನ್ capital, no interest on drawing, no partner salary or commission, and 6% per annum interest on loan. ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಟಾಪಿಕ್ ಅನ್ನು ನೋಡೋಣ. ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟಿಂಗ್. ಸೊ ಏನಿದು ಸ್ಪೆಷಲ್ ಆಸ್ಪೆಕ್ಟ್ಸ್? ಸೊ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಕೌಂಟನ್ನು ಹೇಗೆ ಮೇಂಟೈನ್ ಮಾಡ್ತೀವೋ ಪಾರ್ಟ್ನರ್ಶಿಪ್ ಅಕೌಂಟನ್ನು ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಆದರೆ ಕೆಲವೊಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ಸ್ಗಳು ಬರ್ತವೆ. ಸೊ ಅವನ್ನು ಇಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ? ಕ್ಯಾಪಿಟಲ್ ಅಕೌಂಟ್ ಈಸ್ ಮೇಂಟೈನ್ಡ್ ಸಪರೇಟ್ಲಿ ಫಾರ್ ಈಚ್ ಪಾರ್ಟ್ನರ್ಸ್. ಸೊ ಪ್ರತಿಯೊಬ್ಬ ಪಾರ್ಟ್ನರಿಗೂ ಸಪರೇಟಾಗಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆ ಕ್ಯಾಪಿಟಲ್ ಅಕೌಂಟನಲ್ಲಿ ಏನೇನು ರೆಕಾರ್ಡ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಇಂಟ್ರೊಡಕ್ಷನ್ಸ್, ಸೊ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅಡಿಷನಲ್ ಕ್ಯಾಪಿಟಲ್, ಡ್ರಾಯಿಂಗ್ಸ್ ಎಕ್ಸೆಟ್ರಾ. ಸೊ ಈ ರೀತಿಯ ಇನ್ಫಾರ್ಮೇಷನ್ಗಳನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಈ ಅಕೌಂಟ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಹೆಲ್ಪ್ಸ್ ಟು ನೋ ದ ಈಚ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್. ಈಚ್ ಪಾರ್ಟ್ನರ್ನ ಬ್ಯಾಲೆನ್ಸ್ ಎಷ್ಟಿದೆ ಆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಏನಾಗಿರ್ತಾರೆ, ಪಾರ್ಟ್ನರ್ಶಿಪ್ಪನ್ನು ನಡೆಸ್ತಿರ್ತಾರೆ. ಅದರಿಂದ ಪ್ರಾಫಿಟ್ ಅಥವಾ ಲಾಸ್ ಏನೇ ಬಂದರೂ ಅವ್ರ ಮಧ್ಯೆ ಶೇರ್ ಆಗಬೇಕಲ್ವಾ. ಸೊ ಪ್ರಾಫಿಟ್ ಆರ್ ಲಾಸ್ ಈ ಶೇರ್ಡ್ ಅಮಾಂಗ್ ದ ಪಾರ್ಟ್ನರ್ಸ್, ಶೇರ್ಡ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಪ್ರಾಫಿಟ್ ಯಾವ ರೀತಿ ಶೇರ್ ಆಗುತ್ತೆ ಅಂದರೆ ಸೊ ಮೊದಲೇ ಡಿಸೈಡ್ ಮಾಡಿರ್ತಾರೆ ಪ್ರಾಫಿಟನ್ನು ಯಾವ ರೀತಿ ಶೇರ್ ಮಾಡ್ಕೋಬೇಕು ಅಂತ. ಸೊ ಅದನ್ನು ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಈ ರೇಷಿಯೋ ಎಲ್ಲಿರುತ್ತೆ ಮೆನ್ಷನ್ ಆಗಿರುತ್ತೆ ಅಂದರೆ ರೇಷಿಯೋ ಈಸ್ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಯಾವ ರೀತಿಯಲ್ಲಿ ಪ್ರಾಫಿಟನ್ನು ಶೇರ್ ಮಾಡ್ಕೋಬೇಕು ಎಂಬ ರೇಷಿಯೋ ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋಣ. ಎ ಆ್ಯಂಡ್ ಬಿ ಅಂತ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದುಬಿಟ್ಟು 2:1 ಇದೆ. ಸೊ ಅವರ ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು 30,000 ಇದೆ. ಸೊ ಅದನ್ನು ಯಾವ ರೀತಿ ಶೇರ್ ಮಾಡ್ಕೊತಾರೆ? ಸೊ ಎನ ರೇಷಿಯೋ ಬಂದುಬಿಟ್ಟು 2 ಇದೆ, ಬಿನ ರೇಷಿಯೋ ಬಂದುಬಿಟ್ಟು 1 ಇದೆ. ಸೊ 30,000 ಅಂದರೆ ಎಗೆ 20,000 ಆ್ಯಂಡ್ ಬಿಗೆ 10,000 ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್, ಅಡ್ಜಸ್ಟ್ಮೆಂಟ್ಸ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಇನ್ ದ ಪಾಸ್ಟ್. ಸೊ ಇನ್ ಕೇಸ್ ಪಾಸ್ಟಲ್ಲಿ ಅಂದರೆ ಹಿಂದೆ ಯಾವುದಾದ್ರೂ ಪ್ರಾಫಿಟನ್ನು ಶೇರ್ ಮಾಡಬೇಕಾದ್ರೆ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ರಾಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಸೊ ಯಾವ ರೀತಿ ನಾವು ಅದನ್ನು ಚೇಂಜಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸಮ್ಟೈಮ್ಸ್ ಪ್ರಾಫಿಟ್ ಮೇ ಬಿ ಡಿಸ್ಟ್ರಿಬ್ಯೂಟೆಡ್ ರಾಂಗ್ಲಿ, ಹೌದಲ್ವಾ? ಸೊ ಇನ್ ಕೇಸ್ ಆಗುತ್ತೆ, ಒಂದೊಂದ್ಸಲ ಮಿಸ್ಟೇಕ್ಸ್ ಆಗುತ್ತೆ. ಆ ಮಿಸ್ಟೇಕ್ಸನ್ನು ಹೇಗೆ ಸರಿ ಮಾಡ್ಕೋಬೇಕು? ಸಚ್ ಮಿಸ್ಟೇಕ್ ಶುಡ್ ಬಿ ಕರೆಕ್ಟ್ಲಿ ಥ್ರೂ ದ ಅಡ್ಜಸ್ಟ್ಮೆಂಟ್ ಎಂಟ್ರೀಸನ್ನು ಮಾಡಿಕೊಂಡು ಆಗಿರೋ ಮಿಸ್ಟೇಕ್ಸನ್ನು ನಾವು ಸರಿ ಮಾಡ್ಕೋಬೇಕಾಗತ್ತೆ. ಟು ಎನ್ಶೂರ್ ದ ಫೇರ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಈ ಮಿಸ್ಟೇಕ್ಸನ್ನು ಏನಕ್ಕೋಸ್ಕರ ಸರಿ ಮಾಡ್ಕೋಬೇಕು? ಟು ಎನ್ಶೂರ್ ದ ಫೇರ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಆ ಪಾರ್ಟ್ನರ್ಗೆ ಸಿಗಬೇಕಾದಂಥ ಪ್ರಾಫಿಟ್ ಕರೆಕ್ಟಾಗಿ ಸಿಗೋ ರೀತಿಯಲ್ಲಿ ಮಾಡೋದಕ್ಕೋಸ್ಕರ ಈ ಚೇಂಜಸನ್ನು ನಾವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಈ ಪಾರ್ಟ್ನರ್ಶಿಪ್ ಫರ್ಮ್ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಯಾವಾಗ? ರೀಕಾನ್ಸ್ಟಿಟ್ಯೂಷನ್ ಅಂದರೆ ಏನು ನೋಡೋಣ ಮೊದಲು. ರೀಕಾನ್ಸ್ಟಿಟ್ಯೂಷನ್ ಮೀನ್ಸ್ ಚೇಂಜ್ ಇನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಅರೇಂಜ್ಮೆಂಟ್. ಸೊ ಏನು ಪಾರ್ಟ್ನರ್ಶಿಪ್ ಇರುತ್ತೋ ಸೊ ಅದರಲ್ಲಿ ಚೇಂಜಸನ್ನು ಮಾಡ್ಕೊಳ್ಳೋದಕ್ಕೆ ರೀಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಯಾವಾಗ ಈ ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ? ಸೊ ಒಂದು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಸ್ ಅಡ್ಮಿಟ್ ಆದರೆ, ಸೊ ಹೊಸದಾಗಿ ಪಾರ್ಟ್ನರ್ ಜಾಯಿನ್ ಆದರೆ, ಇನ್ ಕೇಸ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಡೆತ್ ಆಫ್ ಅ ಪಾರ್ಟ್ನರ್, ಆರ್ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಸೊ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅನ್ನೋದು ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಡೆಸಲ್ಯೂಷನ್ ಅಂದರೆ ಕ್ಲೋಸಿಂಗ್ ಡೌನ್ ಆಫ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್.
ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ನಡೆಸ್ತಿರ್ತಾರೆ ಅದನ್ನು ಕ್ಲೋಸ್ ಮಾಡುವಂಥ ಸಿಚುವೇಷನಲ್ಲಿ ಅಕೌಂಟ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಸೆಟ್ಸ್ ಆರ್ ರಿಯಲೈಸ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಯ್ಡ್. ಸೊ ಫೈನಲ್ ಸೆಟ್ಲ್ಮೆಂಟ್ ಈಸ್ ಮೇಡ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಫಸ್ಟು ಅಸೆಟ್ಸ್ ರಿಯಲೈಸ್ ಆಗಿ ಲಯಬಿಲಿಟೀಸ್ ಎಲ್ಲ ಪೇ ಮಾಡಿದ್ಮೇಲೆ ಫೈನಲ್ ಸೆಟ್ಲ್ಮೆಂಟ್ ಪಾರ್ಟ್ನರ್ಸ್ ಮಧ್ಯ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಈ 5 ಪಾಯಿಂಟಲ್ಲಿ ನಿಮಗೆ ಈ ಚಾಪ್ಟರಲ್ಲಿ ಬರೋವಂಥದ್ದು ಫಸ್ಟ್ 3 ಪಾಯಿಂಟ್ಸ್: ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ದ ಪಾರ್ಟ್ನರ್ಸ್, ಆ್ಯಂಡ್ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ ಇನ್ ದ ಪಾಸ್ಟ್. ಸೊ ರಿಮೈನಿಂಗ್ 2 ಪಾಯಿಂಟ್ಸ್ ಏನಿದೆ ಸೊ ಅವು ನಿಮಗೆ ನೆಕ್ಸ್ಟ್ ಚಾಪ್ಟರ್ಸ್ಗಳಲ್ಲಿ ಬರುತ್ತೆ. ಸೊ ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನನ್ನು ಕಲ್ತೀವಿ: ಪಾರ್ಟ್ನರ್ಶಿಪ್ ಡೀಡ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಆ್ಯಂಡ್ ಪ್ರಾವಿಷನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಆ್ಯಂಡ್ ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟಿಂಗನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡೀಟೇಲ್ ಆಗಿ ನೋಡೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಈ ಕ್ಲಾಸಸನ್ನು ಶೇರ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.